ಇರ್ಲಿ ಯಾವ ಗೋಡ್ರಿ ಆ ಕಡೆ ಹುಲಿ ಬಂದಿಲ್ಲ ನಿಮ್ ಬಾಯಾಗ ಸಕ್ರೆ ಹಾಕ್ಲಿ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಜಮಾ ಮಾಡ್ಯಾನು ಒಂದ್ 10 ರೂಪಾಯಿ ಹಾಕ್ರಿ ಯಾರಿಗೆ ನಿಮಗ್ರಿ ಏನೋ ಬಗ್ಗೆ ನನಗಂದನವ ನನಗ್ ಹಾಕ್ರ ನಾವು ನನಗ್ ಮುಂದಿನ ಸಂದಿಗೆ ಹಾಕ್ತಾಳ್ರಿ ಆಯ್ ಕೇಳಿ ಹಕ್ಕಿಸ್ಕೊಳ್ಳವನಿ ನನ್ ಜನ್ಮ ಇದ್ರಾಗ ಬತ್ತಲ್ಲ ಏನ್ ಮಾಡೋದೈತಿ ಇರ್ಲಿ ಹೌದು ನಿನ್ನ ಜನ್ಮ ಹೆಸರಾಗ ಬತ್ತು ಹೌದೇವ ಹೌದು ಇರ್ಲಿ ಬಾಳ ಮಾತಾಡೋ ಅವಶ್ಯಕತೆ ಇಲ್ಲ ಮಾಡು ಇಲ್ರಿಪ್ಪ ಇಲ್ಲ ಮಾತು ಒಂದ್ ಹೆಂಗ ಬರ್ತದ ಹೆಂಗ್ರಿಪ್ಪ ಮಾತಾ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಮಮಕಾರ ಅವ್ರು ನಗಲಾಕತ್ತಾರ ಬಾಳ ಹೌದೇವ ಹೌದು ಹೇಳ್ರಿ ಇದೇ ಮಾತು ಹೇಳ್ರಿ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದೇವ ಹೌದು ಹೆಂಡತಿ ನಕ್ಕರೆ ಚಮತ್ಕಾರ ಹೌದೇವ ಹೌದು ಪುಡಿಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ 2ನೇ ಸಂದದ ಭಕ್ತಿಯ ನಮಸ್ಕಾರ ಹೇಳುತ್ತಾ ಹೌದ್ರಿಪ್ಪ ಹೌದು ಕರೆಯದ ಮಾತಾ ಇರ್ಲಿ ಬಹಳ ಜನ ಸ್ವಲ್ಪ ಗದ್ಲ ಮಾಡ್ಬೇಡ್ರಿ ಹೌದು ಬಾಯ್ ಮಾಡ್ರಿ ನಾಳೆ ಈ ಮಾತು ಹೇಳ್ತೀವಂದ್ರೆ ಸಿಗುದಿಲ್ಲ ಹೌದೇವ ಹೌದು ಏನ್ರಿ ನಾಳೆ ನಾವು ಹೇಳ್ತೀವಂದ್ರೆ ನಾವು ಈ ಜಾಗಕ್ಕೆ ಬರುದಿಲ್ಲ ನೀವು ಈ ಜಾಗಕ್ಕೆ ಬರುದಿಲ್ಲ ಯಾಕ್ರಿ ಯಾಕೆ ನೀವು ಬರಂಗಿಲ್ಲ ಇದೇ ಮಾತು ಯಾಕೆ ಹೇಳಂಗಿಲ್ಲ ಬೂಜಾಳ ಗ್ರಾಮಕ್ಕೆ ಬಂದಿಪ್ಪ ಅಂದ್ರೆ ಇದು ನೀವು ಯಾಕೆ ಬರಂಗಿಲ್ಲ ಅಂದಿ ಅಕ್ಕ ನಿಮಗೊಂದು ಮಾತು ಕೇಳ್ತೇನ್ರಿ ಯಾಕೆ ಹೇಳೋ ಮಾಡೋ ನಾಳೆ ಇದೇ ಮಾತ ನಮಗ್ ಹೇಳಕ್ ಬರುದಿಲ್ಲ ನಾವು ಇದೇ ಸ್ಟೇಜಿಗೆ ಬರಕ್ ಹೋಗಲ್ಲತ್ತ ನೀವು ಹೇಳ್ಬೇಡ್ರಿ ಹೌದು 20,000 ರೂಪಾಯಿ ನಿಮ್ ಹೆಣ ಚಂದ ಮಾಡ್ರಿ ಅಂದ್ರ ನಾಳೆ ಬಂದ ಬಿಡ್ತೀರಿ ಕ್ಲೋಸರ್ ತೊಂದ್ ನೀವು ಹಂಗ ತಿಳ್ಕಕ್ಕ ಹ್ಞೂ ಅಣ್ಣಿ ಬರೋಬರಿ ಅದಂತ ನಾವು ಹ್ಞೂ ಅಂದತ್ತೇಳಿ ಅಳಗಾಡ್ಸಿದ್ ಕಾಕ ನಿನಗೆ 20,000 ಬಿಟ್ಟು 16,000 ರೂಪಾಯಿ ಕೊಟ್ರ ಅಂದ್ರ ಬರತ್ತೀರಿ ನೀವು ನಾಳೆ ಬಂದೇ ಬಿಡ್ತೀಯ ಅಕ್ಕ ಹೇಳ್ತಿದಿ ಹೌದು ಕರೆಯದ ಮಾತಾ ಬಾಳು ಏನ್ರಿ ನಾವು ಮುಂದಿನ ದಿನ ಬರ್ಬೋದ ಕರೆ ಆದ್ರ ಹೋದ ಸಮಯ ಕಳೆದ ಹೋದ ಸಮಯ ಹೊಳ್ಳಿ ಬರುವುದಿಲ್ಲ ಇವತ್ತು ಯಾವಾರ ಇವತ್ತು ಬೆಸ್ತಾರ್ರಿ ಬೆಸ್ತಾರ ಯಾವಾರ ಹೋಮದಕ್ಕೆ ಮಂಗಳಾರತ್ರಿ ನೋಡಿ ವಾರದ ಕೂಡಿಲ್ಲ ನಿಮ್ ಕಡೆ ಮಂಗಳಾರತ್ತೀರೇನ್ರಿ ಇದಕ್ಕ ನೀವು ಬೆಸ್ತಾರಿತ್ತೀರಿ ನಿಮ್ ಕಡೆ ನಮ್ ಕಡೆ ಬೆಸ್ತಾರತ್ತಿ ನೋಡ್ರಿ ಕೋಡಿ ಹಾ ಇದು ಗುರುವಾರ ಹೊಳ್ಳಿ ಇವತ್ತಿನ ದಿನ ಬರುವುದಿಲ್ಲ ಹೌದವಾ ಗುರುವಾರ ಎಷ್ಟನೇ ತಾರೀಕು 8ನೇ ತಾರೀಕ ಹೌದು 1ನೇ ತಿಂಗಳ 2026ನೇ ಇಸ್ವಿ ಇದು ಹೊಳ್ಳಿ ಬರ್ತದನ ಬರುದಿಲ್ಲವಾ ಬರುದಿಲ್ಲ 26ನೇ ಇಸ್ವಿ ಬರ್ತದ ಮುಂದಿನ ವರ್ಷ ಮತ್ತೆ 27ನೇ ಇಸ್ವಿದಾಗ ಬರ್ತದ ಹಂಗೆ ಮುಂದೆ ಹೋಗುದಿದು ಹಂಗೆ ಮುಂದೆ ಹೋಗೋದಕ್ಕರೆ ಹೌದಾ ಹಿಂದ ಕಳೆದ ಹೋದ ಸಮಯ ಮತ್ತೆ ಬರುವುದಿಲ್ಲ ಬಂದಿರತಕ್ಕಂತ ಸಮಯವನ್ನ ನೀವು ಸದುಪಯೋಗ ಪಡಿಸ್ಕೋರಿ ಅನ್ನುವಂತ ಮಾತನ್ನ ನಿಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿ ಕೇಳ್ಕೊಂಡು ಹೌದಾ ಅದಕ್ಕಾಗಿ ಬಹಳ ಹೆಂಗ ಗದ್ಲ ಮಾಡಬೇಡ್ರಿಪ್ಪ ಅಂದ್ರ ಹೆಂಗ್ರಿಪ್ಪ ದಯವಿಟ್ಟು ಊಟ ಮಾಡೋರು ಸುಮ್ಮ ಬಾಯಿ ಮುಚ್ಕೊಂಡು ಊಟ ಮಾಡ್ರಿ ಆ ಕಡೆ ಬಾಯಿ ಮುಚ್ಕೊಂಡು ಹೆಂಗ ಕಿವ್ಯಾಗ ಉತ್ತು ಇದೇನ್ರಿ ಹೆಂಗ ಮಾತಾಡಬೇಡ್ರಿ ಅಂತ ಹೇಳಕತ್ತೀನಿ ಹೆಂಗನ್ರಿ ಹೌದಿಲ್ಲ ಮಾತಾಡಕರ ಕದ್ದು ಮುಚ್ಚು ಮಾತಾಡ ನಾನು ಹಡದವ ಸೋಮ್ಕೊಂಡ್ರಿ ಎಲ್ಲಿದ್ರು ಬಾಯಿ ಇರುದ ನಿಮ್ ಬಾಯಾಗ ಸಕ್ರೆ ಹಾಕಿಲಿ ನಿಮ್ಮ ಅವನ ಕಂಪನಿ ಎಲ್ಲಿದ್ರು ಇಟ್ಟು ಗದ್ಲು ಇರುದೇ ಇದು ಮಾಡು ಏನ್ರಿ ನಮ್ಮ ಅವ್ಗ ಬೇಯ್ಲಿಕತ್ತಿ ಒಂದು ಮಾತು ಹೇಳ್ತೀನಿ ಏನ್ರಿ ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೋಸುವ ಗಾಳಿ ನಿಮ್ಮದಾನ ಹೌದು ಇಷ್ಟೆಲ್ಲ ದಾನಗಳನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನ ಏನೆಂದನಯ್ಯ ರಾಮನಾಥ ಮಾತಾಡರು ಹೌದು ಇದೇ ಮಾತನ್ನ ಯಾಕೆ ಹೇಳ್ಯಾರವ ಇವತ್ತು ನಮ್ಮ ಅವನ ಜಾತ್ರೆದ ಹೌದು ಐತಿಲ್ಲ ಅವನ ಜಾತ್ರೆಗ ಬಂದು ಅವುಗಳನ್ನ ಬೇಯ್ತಿಪ್ಪ ಅಂತಂದ್ರ ಹೌದಾ ಯಾರು ಊಟ ಮಾಡಿರ್ತಿಲ್ಲ ಅವ್ರದೇ ಹೊಗಳಬೇಕಾ ಇವ್ರು ಬಾಳ ದಿವಸಿಗೆ ಕುಡಿತಾರ ಮುದಕ್ಕೆ ಗೋಳೆ ಆಗಿವ್ರು ಹುಟ್ಟಿ ಬಂದ ಮ್ಯಾಲ ನಾವು ಹೆಣ್ಣು ಮಕ್ಕಳು 2 ಮನೆ ಗಳಿಸಿರ್ತೀವಿ 2 ಮನೆ ಯಾವ್ಯಾವ ನಿಮ್ಮ 2 ಮನಿ ಹುಟ್ಟಿದ ಮನೆ ತವ್ರ ಮನಿ ಒಂದು ಹೌದಾ ನಾಳೆ ಕೊಟ್ಟ ಗಂಡನ ಮನಿ ಒಂದು ಹೌದಿಲ್ರಿವ ಹ್ಞೂ ಅನ್ರಿವ ನಿಮ್ ಪಾರ್ಟಿ ನಾನಿದೀನಿ ಇವ್ರು ಪೇಲ್ ಮಾಡಕ್ ನಾನಿದೀನಿ ನಿಮಗ ನೀವು ಹೂ ಅನ್ನೋದು ಅಟ್ಟೆ ಮಾಡ್ರಿ ಅಕ್ಕ ನಾನು ಪೇಲ್ ಮಾಡಕ ನೀವ್ರದಿರಿ ಇವ್ರನ್ನ ಪೇಲ್ ಮಾಡಕ್ ನಾ ಅದನು ಹೆಂಗ ನೀವು ಹುಟ್ಟಿದ ಮನಿ ಒಂದು ಗಂಡನ ಮನಿ ಒಂದು 2 ದೇವ್ರ ಕೊಟ್ಟಾನಂತ ನೀವ್ ಹೇಳ್ರಿ ಹೌದು ಆ ಸುಳಿ ಮಗ ಆ ಮ್ಯಾಲಿನ ಭಗವಂತ ನಮಗೂ 2 ಮನಿ ಕೊಟ್ಟಾನವ ಸುಳಿ ಮಗ ಏನ್ ಅನ್ಲಿಕ್ಕತ್ತನ್ರಲ್ಲ ಇವ ಹೌದು ನಿನಗ ದೇವ್ರು ಬಾಯಿ ಕೊಟ್ಟಿದೆ ತಪ್ಪು ಮಾಡ್ಯಾನಂತ ಯಾಕಿವ ಹೆಂಗ ಒಂದು ಮಾತು ಹೇಳ್ತೀನಿ ಕೇಳು ನಮಗ್ 2 ಮನಿ ಹೆಂಗ್ ಕೊಟ್ಟಾನ ಕೇಳ್ರಿ ಮುಂದೆ ಹೇಳಕತ್ತೀರಿ ಹೆಂಗ ನೀವು ಹುಟ್ಟಿದ ಮನಿ ಒಂದು ತವ್ರ ಮನಿ ಒಂದು ನೀವ್ ಹೇಳಿದ್ರಿ ಹೌದು ನಮಗ್ ಹೆಂಗ್ ಕೇಳ್ರಿ ನೀವು ಹೆಂಗ ಹುಟ್ಟಿದ ಮನಿ ಇದು ಬೂದ್ಯಾಳ ಇದು ತವ್ರ ಮನಿ ಇದ್ದಂಗ ನಮಗ ಹೌದು ಆ ಬಸ್ ಸ್ಟ್ಯಾಂಡ್ ಮಗಲ ಐತ್ಲ ಮುದ್ಕೆ ದಾರದ ಅಂಗಡಿ ಅದು ಗಂಡನ ಮನಿ ಇದ್ದಂಗ ಇದಕ್ಕೆ ಎಲ್ಲ ತಳ ಹೌದಲ್ಲವ ಗಂಡನ ಮಣಿ ಅಂತ ಹ್ಞೂ ಅಂದ್ರಕ್ಕೆ ಅವ್ವ ಮಾಡು ಏನ್ರಿ ಇದನ್ನೆಲ್ಲ ಆ ಕಡೆ ಬಿಜಾಪುರ
ಶಂಕರಾಪುರ ಬಾ ಕಡೆ ಎಲ್ಲಾ ಹೇಳ್ರು ಹೂ ಅಂತಾರ ಆ ಕಡೆ ಮಾತಾಡೋ. ಹೌದಾ ಈ ಕಡೆ ಜನ 6 ಶಾಸ್ತ್ರ 18 ಪುರಾಣ 28 ಆಗಮನಗಳ ಹೌದಾ 18ರ ಪುರಾಣ ಪಂಡಿತನ ನನ್ನ ಕೌನ್ಸಿಲಿಗೆ ವಿಠಲನ ಬಂದಾನ ಇಲ್ಲಿ. ಅವನಿಗೂ ಕೂಡ ನಮಸ್ಕಾರ. ಯಾಕಪ್ಪ ಅಂತಾರ ಹೌದಾ ಅನ್ನ ತಂಗಿಗೆ ನಾನೇ ಯಾಕಪ್ಪ ಅಂದ್ರ ನಮ್ಮ ಯಾಕೋ ನನ್ನ ತಂಗಿ ಎಲ್ಲಾರನು ಮಾತಾಡ್ಲಿಕ್ಕೆ ನನ್ನ ಹೆಸರು ತಗೊಳ್ಳಿ ಅನ್ನ ಸಿಟ್ಟಿಗೆ ಬರಬಾರ್ದು. ಮುದಕ್ಕೆ ನಮ್ಮ ಹಾಡಿಕೆ ಬೇರೆ ನಮ್ಮ ಇಟ್ಟಲನ ಹಾಡಿಕೆ ಬೇರೆ. ಹೌದು ಚಿಯಾ 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 ಅನಿಸ್ತಾನವ. ಹೆಂಗ ಚಿ ಅಂದ್ರೆ ಏನ ನೀ ಅದಕ್ಕೆ ಬಂದಿ ಮಮ್ಮಗ ನನಗ ಹೇಳಂದ್ರ ಹೆಂಗ? ಹೌದು ಅವ್ರ ಹನ್ನಾಗಂಡನ ಹಾಡಿಕೆ ಹೌದವಾ ಹೌದಿಲ್ಲ. 18ರ ಪುರಾಣ ಏನದಲ್ಲ ಹೌದಾ ಎಲ್ಲ ಬುಕ್ಕ ಹೇಳೋ ಅವಶ್ಯಕತೆ ಬರೇ ತಲ್ಯಾಗ ಹೇಳ್ತಾರ ಅವ್ರ ತಲ್ಯಾಗ. ಆ ತಲೆಯಾಗ ಪ್ರಿಂಟ್ ಮಾಡ್ಕೊಂಡ್ಬಿಟ್ಟಾರ ಅವ್ರು. ತಲ್ಯಾಗ ಪ್ರಿಂಟ್ ಮಾಡಿ ಅಂತ ಪುರಾಣ ಪಂಡಿತ ಅನ್ನ ನಮ್ಮ ಹಾಡಿಕೆ ಕೇಳಲಿಕ್ಕೆ ಬಂದಾನಪ್ಪ ಅಂದ್ರ ಹೌದಾ ಅಂತ ಕಲಾವಿದರ ಆಶೀರ್ವಾದ ನಮಗೂ ಇರ್ಲಿ. ಹೌದಾ ಯಾಕಪ್ಪ ಅಂದ್ರ ಅಂತ ಹಿರಿಯರ ಆಶೀರ್ವಾದ ಇರ್ಲಿ ಅನ್ನುವಂತ ಮಾತನ್ನ ಹೇಳಿ ಎಲ್ಲಿಗೆ ಹೇಳಿನ್ರಿ ದಯವಿಟ್ಟು ಬಂಧುಗಳ ಈ ಕಡೆ ಮಾತು ಕೇಳ್ರಿ. ಎಲ್ಲಿಗೆ ಬಿಟ್ಟಿದ್ರಿ? ಇವ್ ಏನಂದ್ರು ಸುಳಿ ಮಗ ಅಂತೇಳಿ ಬೇದ. ಹೌದಿಲ್ಲ ಕಾಕ ಕೇಳತಾನ ಯಾರು ಇವ್ ನೀವೆಲ್ಲ ಈ ಕಡೆ ಕೇಳ್ರವ. ಹೌದಾ ಊಟ ನಂತರ ಮಾಡಕ್ರ ನೋಡ್ಲ ನಮ್ಮವ್ ಹೆಂಗ್ ಕೂತಾಳ ನೋಡ್. ಹೇಳ್ತಾನೆ ಕೇಳು. ಏನ್ರಿ ಸುಳಿ ಮಗ ಅಂತ ದೇವ್ರಿಗೆ ಬೇಯ್ದಿನಿ. ಬೇದನ್ರಲ್ಲ ನಿನ್ನ ದೇವ್ರು ಬಾಯಿ ಕೊಟ್ಟ ತಪ್ಪು ಮಾಡ್ಯಾನವ. ಯಾಕ್ರಿ? ಹೆಂಗಂದ್ರ ಹೆಂಗ್ರಿ? ಮೊನ್ನೆ ಗಣೇಶ ಚೌತಿ ಆಯ್ತು. ಆಯ್ತು ಗಣಪತಿದು ಗಣಪತಿ ಹಬ್ಬ ಆಯ್ತು. ಹೌದಾ ಗಣಪತಿ ಹಬ್ಬದಾಗ ಹೌದಾ ಎಲ್ಲಾ ಗೆಳೆಯರ ಗಣಪತಿ ತರುತ್ತ ಮುಂದ ಮತ್ತು ಅವನು ವಿಸರ್ಜನೆ ಮಾಡುತ್ತ ಮುಂದ ಗಣಪತಿ ಬಪ್ಪ ಮೋರಯ್ಯ ಗಣಪತಿ ಬಪ್ಪ ಮೋರಯ್ಯ ಅಂತ ಕೂಗ್ತಿದ್ರತ್ತ. ಕೂಗು ಸಂದರ್ಭದಾಗ ಒಬ್ಬ ನಿನ್ನಂತ ಮೂಕ್ ಹುಡುಗ ಏನ್ ಮಾಡಿದ ನಮ್ಮ ಶಂಕ್ರೋನ್ ಅಂತವ. ಹೌದು ಸ್ವಲ್ಪ ತೊದಲ್ತಾನ್ರಿ ಅದಕ್ಕಾಗಿ ಅವ ಕಂತ ಮೇಲೆ ಮಾತಾಡ್ತಾನ ನೋಡ್ರಿ. ಕಂತ ಮೇಲ ಹೌದು ಮೂಕ್ ಹುಡುಗ ಏನು ಅವ್ನು ಪೂರ್ತಿ ಮೂಕಿಲ್ರಿ ಮತ್ ಸುಳ್ಳು ನೀವು ಹೆಣ್ಣು ಕೊಡು ನಾ ಏನ್ ಮಾಡಿಗಿಡಾರ ಪೂರ್ತಿ ಮೂಕಿಲ್ಲ ಸ್ವಲ್ಪ ತೊದಲ್ತಾನಟ್ಟೆ ಹಿಂಗ್ ಮಾಡ್ತಾನ್ರಿ ಹಿಂಗ. ಹೌದು ಮೂಕ್ ಹುಡುಗ ಏನ್ ಮಾಡ್ತತ್ತ ಎಲ್ಲಾರು ಗಣಪತಿ ಬಪ್ಪ ಮೋರಯ್ಯ ಗಣಪತಿ ಬಪ್ಪ ಮೋರಯ್ಯ ಅನ್ನೋ ಸಂದರ್ಭದಾಗ ಅದ್ರಾಗ ಒಂದು ಹುಡುಗಿ ಏನತ್ತಿತ್ತು ಮೂಕ್ ಹುಡುಗ ಮಾಡ್ತಿತ್ತ. ಹಿಂಗ್ ಮಾಡ್ತಿತ್ತನ್ರಿ ಹಿಂಗ್ ಮಾಡ್ತಿತ್ತು. ಹೌದಾ ಆ ಸಂದರ್ಭದಾಗ ಹೌದಾ ಈ ಕೂಗ ಯಾರಿಗ ಗೊತ್ತ ಕೈಲಾಸದಾಗಿರ್ತಕ್ಕಂಥ ಪಾರ್ವತಿ ದೇವಿ ಕೇಳ್ತತ್ತ. ಪಾರ್ವತಿ ದೇವಿ ಪರಮಾತ್ಮ ಅಂದ್ರತ್ತ ಏನತ್ತ ಪತಿದೇವ ಪತಿದೇವ ನನ್ನ ಮಗ ಗಣೇಶನ ಹಬ್ಬ ನಡೆದ ಮರ್ತ್ಯ ಮಂಡಲದೊಳಗ ಹೌದವಾ ಎಲ್ಲಾರು ಗಣಪತಿ ಬಪ್ಪ ಮೋರಯ್ಯ ಗಣಪತಿ ಬಪ್ಪ ಮೋರಯ್ಯ ಅಂತ ಕೂಗ್ಲಿಕ್ಕತ್ತಾರ. ಅದ್ರಾಗ ಒಬ್ಬ ಮೂಕ ಹುಡುಗ ಪ್ಯಾ ಅಂತೇಳಿ ಮಾಡ್ಲಿಕ್ಕತ್ತಾನ. ಅವನು ಬಾಯಿ ಕೊಡೋ ಭಗವಂತ ಪತಿದೇವಗ ಕೇಳ್ಕೊಂಡ್ಲತ್ತ ಪಾರ್ವತ ದೇವಿ. ಅವಾಗ ಪರಮಾತ್ಮ ಏನ್ ಹೇಳ್ದ? ಪರಮಾತ್ಮ ಪಾರ್ವತ ಅವಂಗ ಬಾಯಿ ಕೊಡುದು ಬ್ಯಾಡ ಅನ್ನವ. ಏನು ಆ ಹುಡುಗಗ ಬಾಯಿ ಕೊಡುದು ಬ್ಯಾಡಂದ? ಬ್ಯಾಡಂದ. ಯಾಕ? ಆದ್ರೂ ಕೂಡ ಅವ ಬಹಳ ಸುಮಾರದನ ಬ್ಯಾಡಂದ. ಅವಾಗ ಆದ್ರೂ ಪಾರ್ವತ ದೇವಿ ಹಠ ಮಾಡ್ಲಿಕ್ಕೆ ಏನಂತೇಳಿ ಆ ಹೆಣ್ಮಕ್ಳಿಗೆ ಹಠ ಬಾಳ್ ನೋಡ್ರಿ. ಹಂಗ ಅವ್ರದ್ದು ಹಿಡದ ಹಠ ಹೊಟ್ಟೆ ಬಿಡಲ್ಲ ಅವ್ರು. ಬಿಡಂಗಿಲ್ಲವ ಹೌದಿಲ್ಲ? ಹೌದು ಅದಕ್ಕೆ ನಮ್ಮ ಅನ್ನು ಅಂತಾನ ಹಿಡದ ಹೋಗ ಹೌದ್ ತಂಗಿತಾನ. ಹೌದಿಲ್ಲ? ಹೌದು ಹಿಡದ ಹಠ ಬಿಡಂಗಿಲ್ಲ. ಹೌದು ಆ ಸಂದ್ರ ಬಾಯಿ ಕೊಡಬೇಕಂದವ. ಹೌದು ಅಂದ್ಲಕ್ಕಿ ಮ್ಯಾಲ ಕಮಂಡಲದೊಳಗಿರ್ತಕ್ಕಂತ ನೀರವನ್ನ ಮಂತ್ರಿಸಿ ಭೂಲೋಕ ಸಿಂಪಡಿಸಿಬಿಟ್ಟ ಪರಮಾತ್ಮ. ಆ ಹುಡುಗನ ತಲೆ ಮೇಲೆ ಸಿಂಪಡಿಸಿಬಿಟ್ಟ. ಆ ಹುಡುಗನ ತಲೆ ಮೇಲೆ ಸಿಂಪಡಿಸಿದ. ತಲೆ ಮೇಲೆ ನೀರು ಬಿದ್ದು ಕೂಡಲೇ ಬಾಯಿ ಬತ್ತಿ ಹುಡುಗಗ ಮ್ಯಾಲ ನಿಂತ ಯಾವ ಸುಳಿ ಮಗ ಹುಚ್ಚು ಹೇಕತಾನ ಅಂದವ. ಹೌದು ನೋಡ್ ಬಾಯಿ ಕೊಡುದು ಒಂದು ಮಾತ ಅವನ ಕರಿ ಬೇಸ್ಕೊಳ್ಳೋದು ಒಂದು ಸುಳಿ ಮಗ ಅಂದವ. ನೀ ಸುಳಿ ಮಗ ಅಂದದಕ್ಕೆ ನೆನಪಿಗೆ ಬರ್ತದ. ಹೌದಿಲ್ಲ? ತಪ್ಪಾತಳೆಪ್ಪ ಕ್ಷಮಿಸಿ ನೀನು. ಅದಕ್ಕಾಗಿ ನಿನ್ನ ಬಾಯಿ ಕೊಟ್ಟ ಪರಮಾತ್ಮ ಬಹಳ ತಪ್ಪು ಮಾಡ್ಯಾನವ. ಅವಾಗ ಬೇಯ್ಲಿಕ್ಕತ್ತಿದಿ ಇರ್ಲಿ. ಯಾಕಪ್ಪ ಅಂತಂದ್ರ ನಾವು ಬಾಯಿ ಹೋಗ್ಬೇಕಾರ ಕುಂಟ ಆಗ್ಬೇಕಾರ ನಾವು ಹಿಂದ ಮಾಡಿರ್ತಕ್ಕಂತ ಕರ್ಮಾದಿಗಳ ಅನುಸಾರವಾಗಿ ನಾವೆಲ್ಲಾ ಭೂಮಿ ಮೇಲೆ ಇವತ್ತ ಶ್ರೀಮಂತಿಕೆ ಆಗಿರ್ತದ, ಬಡತನ ಬರ್ತದ, ಕುಂಟ ಆಗುತ್ತ, ಕುಡ್ಡಾಗಿ ಹುಟ್ಟತೀವಿ, ಕುಂಟಾಗಿ ಹುಟ್ಟತೀವಿ. ಹೌದಿಲ್ಲ? ಮೂಕಾಗಿ ಹುಟ್ಟಬೇಕಾರ ಹಿಂದ ಮಾಡಿರ್ತಕ್ಕಂತ ಕರ್ಮಾದಿಗಳ ಫಲವಾಗಿ ನಾವು ನೀವೆಲ್ಲ ಧರಣಿಗೆ ಹುಟ್ಟಿ ಬಂದಿವಿ ಬಂಧುಗಳೇ. ನೀವೇನ್ ಹೇಳಕತ್ತೀರಿ? ನಿಮ್ಮ ತಾಯಿಗಳಿಗೆ ಬೇಯ್ ಬೇಡತ್ತ ನೀವು ಹೇಳಕತ್ತೀರಿ. ಹೌದು. ಆದ್ರೆ ನಿಮ್ಮ ತಾಯಿಗಳಲ್ಲಿ ಕೊಟ್ಟ ಗುಣಗಳದ 3. ಹೆಂಗ ಕೇಳ್ರಲ್ಲ? ಹೆಂಗ? ನಿಮ್ಮ ತಾಯಿಗಳು ಏನ್ ಮಾಡ್ತಾರು? ಮಕ್ಕಳಾದ್ರ ಹೆಗಲ ಮೇಲೆ ಹೊತ್ತುಕೊತಾರು. ಹೌದು. ನಮ್ಮ ಮಕ್ಕಳರ ದರ 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 ಎಳುತ್ತಾರು. ಹೆಂಗ ದರ ದರ ಹೇಳ್ತಾರೋ? ಯಾವ ಎಳಿತೀರಿ ನೀವು? ಹೌದು. ನನ್ನ ಒಬ್ರು ಕಳಿಬೇಡ್ರಿ ನೀವು. ಹೌದು ಅನ್ಬೇಡ. ಹ್ಞೂ ಅಣ್ಣಿ ತಂಗಿ ಹೌದ ತಳಕಿ ಏನ್ ಮಾಡ್ತಾರ ಕೇಳ್ರಿ. ಹೆಂಗ? ಮಕ್ಕಳಾದ್ರೆ ಹೆಗಲ ಮೇಲೆ ಹೊತ್ಕೊಳ್ದು, ನಮ್ಮ ಮಕ್ಕಳರ ದರ 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 ಎಳಿದ ಮುದಕ್ಕೆ ಹಿಂಗ ಇದ್ರಿಗೆ ಬಂದು ಕಲ್ಲ ಒಕ್ಕ ಕೇಳ್ತಾಳ. ಏನಂತೇಳಿ ಮಾಡು? ಮ್ಯಾಗಿಂದ ಯಾರ್ದು? ಮ್ಯಾಗಿಂದ ಯಾರ್ದು? ಮಗು ಮಲ್ಲೊಂದು. ಹೌದು. ಆ ತಳಗಿನ ಕರ್ನನ್ ಹಂಟೆ ಮಾಡ್ಯಾಂದು.
ಇಂತ ಕೊಟ್ಟಿದ ಗುಣದಾತ ಒಂದ್ ಮನ್ಯಾಗ ಹುಡ್ಸಾನು ಒಂದ್ ಮನ್ಯಾಗ ದೂರ ತುರ್ಕ್ಯಾನ ನೀನು ಏ ಮಾಡು ಬರಬಡಿ ಮನೆ ದೇವ್ರವ ಹೆಣ್ಣು ಜಗದ ಕಣ್ಣು ಅಂದಾರ ಹೌದಾ ಗಂಡಿಗೆ ಜಗದ ಕಣ್ಣು ಅಂದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಬಹಳ ನಿಮಗ ಸ್ವಲ್ಪ ಊಟದಾಗ ಉಪ್ಪಿನಕಾಯಿ ನಗಸು ಪಾತ್ರ ಮಾಡಿದೀವಿ ಹೌದಾ ಬಹಳ ಹೆಚ್ಚಿಗೆ ಮಾತನಾಡಲಾರ್ದ್ರೆ ನಮ್ಮ ತಾಯಿ ಹೆಂಗ್ ಕೂತಾಳ ನೋಡ್ರಿ ನಿಮ್ಮ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಕುತ್ತಮ್ಮಯ್ಯದ ಗತ್ತರಿಗೆ ಭಾಗಮ ಕುತ್ತಂಗ ಆಗದೋ ಮಾಡು ಹೌದು ಹೇಮರೆಡ್ಡಿ ಮಲ್ಲಮ್ಮ ದತ್ತರಿಗೆ ಭಾಗಮ ಹಿಂಗ್ ಚಾಸ್ಮಾ ಹಾಕೊಂಡು ತಾಳಿಂಗ ಮುದುಕ ದೇವ್ರಗಳಿಗೆ ಕಣ್ಣು ಬಂದು ಈ ಕಡಿ ಹೌದು ಇಲ್ಲಿ ಅಪ್ಪಗಳು ಹೆಂಗ್ ಕೂತಾರ ನೋಡ ಶ್ರೀಕೃಷ್ಣ ಪರಮಾತ್ಮನಂಗ್ ಕೂತಾರ ನಿಮ್ಮ ಅಪ್ಪಗಳು ಪ್ಯಾಂಟ್ ಹಾಕೋತಾರ ದೇವ್ರ ತಂದ್ರ ನಾ ಹೆಂಗಂದ್ರ ನೀ ಹೆಂಗೈತಿ ಮತ್ತ ಹಂಗ್ಯಾಂಗ ಒಳಗೊಮ್ಮೆ ತಂಡ ಎತ್ರ ಪ್ಯಾಂಟ್ ಹಾಕಬೇಕ್ರಲ್ಲ ನೋಡ ಅವ್ರ ಅಪ್ಪಗಳ ಕಡೆ ಪ್ಯಾಂಟ್ ಹಾಕೋರತ್ತ ಇರ್ಲಿ ಯಾವ ನೀ ಏನ್ ಚಾಸ್ಮಾ ತೆಗಿಬೇಡಿ ಅವನ ಕಾಣದು ನೋಡ ಅವತ್ ತೆಗೆದ್ಬಿಟ್ಲವ ಇರ್ಲಿ ನಿನ್ನ ನನ್ನ ಕರ್ನನ್ ಹಂಟೆ ಮಾಳೆ ಪಾಳೆ ಮುಗಿದ ಬಾ ಅಂತ ಹೇಳವ್ ನಾನು ನಿನ್ನ ಕೂಡ ನಾವು ಕಾಲಿ ಕರ್ಕೊಂಡು ಹೋಗೋಣ ಮುದುಕಿ ಆ ಕಡೆ ಒಟ್ಟ ಹೋಗ್ಬೇಡ ನಾವು ಇರ್ಲಿ ಬಹಳ ಮಾತನಾಡಲಾರ್ದನೆ ಹೌದಾ ಈಗಾಗಲೇ ದೈವ ಬಹಳ ಚಂದ ಕುಡ್ಯಾರ ಹೌದವಾ ಹೌದಿಲ್ಲ ಹೌದು ಅದಕ್ಕಾಗಿ ನೇರವಾಗಿ ಸರಜೋಡಿ ಕಲಾವಿದರು ಹೌದು ನಮ್ಮ ಅವ್ವನ ಮಾಸ್ತರ್ಗಳು ಬಂದಾರ ಬಾಳ ಚಂದ ಬಂದಾರ ಅವರು ಬಸವನಾಡಿನ ಬಂಟ ಹೌದು ಬಸವನಾಡಿನ ಬಂಟ ಅನಿಸ್ಕೊಂಡ ಯಾರ ಈ ಬಂಟ ಅಲ್ಲ ಅನ್ನ ಬಸವಣ್ಣ ಅನ್ನ ಬಸವಣ್ಣ ಅನಿಸ್ಕೊಂಡ್ರು ಹೌದವಾ ಹೌದಿಲ್ಲ ಹೌದು ಅದೇ ಬಸವನಾಡಿನಿಂದ ಯಾರು ಬಂದಾರು ಯಾರು ನಮ್ಮ ಅವ್ವನ ಮಾಸ್ತರ್ ಸಂಕನಾಳ ಗುರ್ಲಿಂಗ ಮಾಸ್ತರ್ನ ತಮ್ಮ ಅವ್ವನ ಮಾಸ್ತರ್ ಬಂದಾರ ಬಂದ ನೀವನು ಹೌದಿಲ್ಲ ಮ್ಯಾಲ ಒಂದ್ ತರ ಅಂಗಿ ಬಡ್ಡ್ಯಾಗ ಒಂದ್ ತರ ಲುಂಗಿ ಇದು ಎಲ್ಲಿ ಚೂಸ್ ಮುದುಕೆ ಮ್ಯಾಲ ಲುಂಗಿ ಅವ್ರ ಅಂಗಿಗೆ ನೀ ಯಾಕೆ ಮೆಚ್ಚಿದಿ ಮತ್ ಎಲ್ಲಾರು ಪ್ಯಾಂಟ್ ಅಂಗಿ ಹಾಕೋತಾರ ಹೆಂಗ್ ಬರ್ಬೇಕಿತ್ತು ಇಲ್ಲಂದ್ರ ದೋತ್ರ ಉಟ್ಕೊಂಡು ಬರ್ಬೇಕಂದಿ ಇದು ಅಪ್ಪಗಳು ತೆಗ್ದೇನು ಮುದಕ್ಕೆ ಮ್ಯಾಲ ಒಂದ್ ಅಂಗಿ ಬಡ್ಡ್ಯಾಗ ದೋತ್ರದು ಅವ್ರ ಚಾಜ ಹೌದು ನಮ್ದೇನು ಮ್ಯಾಲ ಒಂದು ಹೋಯ್ತು ನೋಡ ಹೆಟ್ಟುಸಿಗೆ ಹಿಂಗಾಗಿ ಬರ್ಬೇಕು ಅವ್ರು ಹಿಂಗ್ ನಿನ್ನಂಗ ಬರ್ಬೇಕು ಅವ್ರಗತ್ತೆ ಮ್ಯಾಲ ಅಂಗಿ ಬಡ್ಡ್ಯಾಗ ಲುಂಗಿ ಹಿಂಗ್ ಬರಬಾರ್ದು ಹಿಂಗ ಹೌದು ಇರ್ಲಿ ಮಾಡು ಅವ್ರ ಒಂದು ಮಾತು ಹೇಳಿದ್ರು ಏನಂತ ಹಗಲದ ಹಾಡಿಕೆ ಹಚ್ಚಬಾರ್ದತ್ತ ರಾತ್ರಿ ಮದ್ವೆ ಆಗಬಾರ್ದತ್ತ ನನ್ ಕಟ್ಟನ್ ಗುಂಡಿ ಚಲೋ ಹೇಳಿದನ ರಾತ್ರಿ ಮದ್ವೆ ಆಗಬಾರ್ದು ಹಗಲತ್ತ ಹಾಡಿಕೆ ಯಾಕೆ ಹಚ್ಚಬಾರ್ದು ಮತ್ತೆ ಇವ್ರು ಏನ್ ಮಾಡದಾರ ಹಗಲದ ಹಚ್ಚದಾರು ಹೆಂಗಂದಿ ನಿಮಗ್ 20,000 ರೂಪಾಯಿ ಹೆಣ ಚಂದ ಮಾಡ್ಯಾರು ನಮಗ್ 20,000 ರೂಪಾಯಿ ಹೆಣ ಚಂದ ಮಾಡ್ಯಾರ ಕರೆದ ಬೂದ್ಯಾಳದವ್ರು ಏನ್ ಮಾಡದಾರ ತಿಳ್ಕೊಂಡ್ರಿ ನೀವು ಮಾಡು ಏನ್ರಿ ಟಂಗು ರೊಟ್ಟಿ ತಿಂದ್ರೆ ಸಪ್ಪಳಾಗಿರಬಾರ್ದು ಲವ್ ಮಾಡಿರ ಮಕ್ಕಳಾಗಿರಬಾರ್ದತ್ತ ಒಲ್ಲೆ ತಂಗಡ್ ರೊಟ್ಟಿ ತಿಂದ್ರ ಸಪ್ಪಳಾಗಿರಬಾರ್ದು ಲವ್ ಮಾಡಿದ್ರ ಮಕ್ಕಳಾಗಿಬಾರ್ದು ಅಣ್ಣನ ಮಾತಿಗೆ ನನ್ನ ಮಾತಿಗೆ ಈ ಮಾತಿಗೆ ಹೇಳಕತ್ತ ನಾನು ನಿನಗ ಹೌದು ಹೌದು ಕರೆಯದು ಮಾತಿದು ತಂಗು ರೊಟ್ಟಿ ತಿಂದ್ರೆ ಸಪ್ಪಳ ಯಾಕಾಗಿರ್ಬಾರ್ದು ಗೊತ್ತನು ಯಾಕೆವಾ ಯಾಕ ಲವ್ ಮಾಡಿರ ಮಕ್ಕಳಾಗಿರಬಾರ್ದು ಯಾಕ ಈ ಲವ್ ಅಂದ್ರ ಬರೀ ಹುಡುಗ ಹುಡುಗಿ ಪ್ರೀತಿ ಮಾಡ್ತಾರ ಅಟ್ಟೆ ಲವ್ ಅಲ್ರಿ ತಂದಿನ ಮಗಳು ಪ್ರೀತಿ ಮಾಡ್ತಾಳ ಆಯಿನ ಮುತ್ತ ಪ್ರೀತಿ ಮಾಡ್ತಾನ ಹೌದು ಅಕ್ಕನ ತಮ್ಮ ಪ್ರೀತಿ ಮಾಡ್ತಾನ ಹೌದಿಲ್ಲ ತಮ್ಮ ಅಕ್ಕನ ಪ್ರೀತಿ ಮಾಡ್ತಾಳ ಬೀರಣ್ಣ ದೇವರ ನನ್ನಪ್ಪ ಬೀರಣ್ಣ ದೇವರ ಎಷ್ಟೋ ಕಾಡಿದ ಕರೆ ಕಾಡವ ತಮ್ಮಗ ಬೇಡದ ತಂದು ಕೊಟ್ರು ಚಿಂಚಲಿ ಮಾಯಕ್ಕ ಹೌದು ಮಾಯಕ್ಕ ಹೌದಿಲ್ಲ ಅಂತ ಚಿಂಚಲಿ ಭಾಗ ರಾಯಭಾಗ ನಾಡಿನಾಗ ಆಗಿ ಸಿದ್ದಾಟಿಗೆ ಆಗ್ಯದ ಕಿಲ್ಲಾಸುರ ದೈತನ ಮರ್ದನ ಮಾಡಿದ್ದು ಇದೇ ರಾಯಭಾಗ ತಾಲೂಕ ಕಾಡ ರುದ್ರಭೂಮಿ ಕೊದಲಿಗೆ ನಂದನಮ ಕಂಚಾಳದ ಆಲದ ಮರದಾಗ ಬೇರೆದೇವರು ತೊಟ್ಲಾ ಕಟ್ಟ ಆಡಿದ್ದು ಇದೇ ರಾಯಭಾಗ ತಾಲೂಕ ಹೌದು ಕರೆಯದ ಮಾತ ಮತ್ತ ಯಾರು ಬಂಕಾಸುರ ದೈತನ ಮರ್ದನ ಮಾಡಿ ಬಚ್ಚಲ ಕಲ್ಲ ಮಾಡಿದ್ದು ಇದೇ ರಾಯಭಾಗ ತಾಲೂಕು ಚಿಂಚಲಿ ಗ್ರಾಮದಾಗ ಹೌದಿಲ್ಲ ಕರೆಯದ ಮಾತ ರಾಯಭಾಗ ತಾಲೂಕಿಗೆ ನಾವು ನೀವೆಲ್ಲರೂ ಬಂದಿದೀವಿ ಪತ್ರ ಗೊಳ್ಳ ಹೇಳಿ ಗೊಳ್ಳ ಮಾತಾಡಿ ಹೋಗುವಂತ ವ್ಯವಹಾರ ಆಗಿರಬಾರ್ದು ಮಾಡು ಗೊಳ್ಳಿ ಹೇಳಿ ಸುಳ್ಳು ಹೇಳಿ ಮಂದಿನ ಮಳ್ಳು ಮಾಡಿ ಡಬ್ಬಿ ಬಾರಿಸಿ ಗುಬ್ಬಿ ಎಬ್ಬಿಸಿ ಮನೆಗೆ ಹೋಗು ಯಾವಾರ ಮುದಕ್ಕೆ ಲವ್ ಆಗಬಾರದು ಇಲ್ಲಿ ಆ ಟಂಗೂರು ರೊಟ್ಟಿ ತಿಂದ್ರೆ ಸಪ್ಪಳಾಗಿರಬಾರ್ದು ಬರೀ ಈಸಿಯಾಗಿ ಮಾತು ಹೇಳೋದು ಹೌದವಾ ಹೆಂಗ್ರಿ ಟಂಗೂರು ರೊಟ್ಟಿ ಇತ್ತಪ್ಪ ಮುರಿದ ತಾಟ್ನಾಗ ಹಾಕಿ ಸುಡು ಸುಡು ಸಾರ್ ಹಾಕೊಂಡ್ರೆ ಸಪ್ಪಳಾಕತ್ತೇನ್ರಿ ಶೇಂಗಾ ಕರಿಬೇಳೆ ಹಾಕಿದ್ರೆ ಸಪ್ಪಳ ಆಗುದಿಲ್ಲ ನಾ ಮರತ್ ಬೆಕ್ಕೇರಿ ಮರತನ ಹೇಳ್ತಾನ ನೋಡಿ ಹಂಗ ಹಾಕತ್ತ ತಂಗಿ ಅತ್ತ ನಾವು ವೈನಿ ಮಾಡಿ ಹಾಕಿ ಹೊಡೆದ್ ಕಳ್ಸಾಳ ಅವಾಗ ಮಾಡು ಕಪ್ಪಲಿ ನಿಂದ ತಲೆ ಸುದ್ದಿಲ್ಲ ಅನ್ನಂದ ತಲೆ ಸುದ್ದದ ತಿಳ್ಕೊಂಡೇನೆ ಮಾತು ಹೇಳ್ಯಾನ ಹೌದಾ ಅದಕ್ಕ ಸಂಸಾರ ಚಲೋ ಸಾಗಬೇಕಾದ್ರ ಮನ್ಯಾಗ ಹೆಂಡತಿ ಸರಿ ಇರ್ಬೇಕತ್ತ ಸಂಸಾರ ಸುಗಮವಾಗಿ ಸಾಗಬೇಕಾದ್ರ ಮನ್ಯಾಗ ಹೆಂಡತಿ ಸುದ್ದಿ ಇರ್ಬೇಕು ಗಂಡನ ತಲೆ ಸರಿ ಇರ್ಬೇಕಾರ ಹೆಂಡತಿ ಸುದ್ದಿ ಇರ್ಬೇಕು ಯಾಕಪ್ಪ ಅಂದ್ರ ಮನ್ಯಾಗ ಒಲಿ ಸರಿ ಇತ್ತಂದ್ರ ಗಂಡಸರು ತಲಿ ಸರಿ ಇರ್ತಾವ ಬಂಧುಗಳೇ ಗಂಡಸರು ತಲಿ ಸರಿ ಇರ್ತಾವ ಅಕ್ಕ ನಿಮಗೊಂದು ಮಾತು ಕೇಳ್ತೇನ್ರಿ ಮನ್ಯಾಗ ಗಂಡ ಇರ್ಬೇಕಾದ್ರ ಒಂದು ಗಂಡ ಸುದ್ದಿ ಇರ್ಬೇಕಾದ್ರ ಒಂದು
ಮಾಡ್ಬೇಕು ಹೆಂಡತಿಗಳು ಏನಂತ ಒಟ್ಟ 50 ರೂಪಾಯಿ ಕೊಡ್ಬೇಕು ಅವ್ರು 50 ರೂಪಾಯಿ ಕೊಟ್ಟು ಏನ್ ಮಾಡೋದ 50 ರೂಪಾಯಿ ಕೊಟ್ಟ ತಲೆ ಶುದ್ಧ ಮುದುಕಿ ಅದು ಹೆಂಗ್ ಸುದ್ದ ಆಗ್ತದ ನೈಟಿ ಹೊಡೆದ್ ಬಂದ ಶುದ್ಧ ಅದು ಸುದ್ದಿ ಅದು ಹೌದು ಕರೆ ಅಂತ ಬರೇ ನೀನು ನೈಟಿದಾಗ ಅದಿ ಇರ್ರಿ ಬಹಳ ಮಾತಾಡಿ ಒಲಿ ಸರಿ ಇರ್ಬೇಕಾರ ಹೌದಾ ಗಣಸೂರು ತಲಿ ಸರಿ ಇರ್ತಾವ ಬಂಧುಗಳೇ ಹೌದಿವಾ ಆ ತಲಿ ಸರಿ ಐತಿ ತಿಳ್ಕೊಂಡು ನಮ್ ಬೆಕ್ಕರಿ ಮಾಡ್ತಾನೆ ಕರೆಕ್ಟ್ ಅಂತ ಹೇಳಿ ಮಾತು ಹೇಳ ನಾವು ನನ್ನ ಮಾತಿಗೆ ಒಂದು ಒಲಿ ಎರಡು ಮಾಡೋರು ನಿಮ್ ಹೆಣ್ಮಕ್ಳ ಇದು ಏ ಕೊಡಿ ಅದೇ ಎಟ್ಟು ಒಲಿ ಮಾಡಿದಕ್ಕೆ ಹೌದಾ ಒಂದು ಒಲಿ ಮಾಡಿದಕ್ಕೆ ನನ್ನ ತಾಯಿ ಅದೇ ಹೆಣ್ಮಗಳ ತಾಯಿನೇ ಅದೇ ಮೊದಲು ತಲಿ ನೆನ್ಪಿಟ್ಟಗೋ ಓಕೆ ಓಕೆ ಅದಕ್ಕೆ ಬಹಳ ಮಾತಾಡಿ ದೈವಿಕ ಬ್ಯಾಸರಾಗಲಾರ್ದನೆ ಹೌದಾ ಆಚ ಕಡೆ ನಮ್ಮ ಗುರುಜಿಗಳಾಗಿರ್ತಕ್ಕಂಥವ್ರು ಬಂದಾರ ಹೌದಾ ಅವ್ರ ಮಾತು ಹೇಳಿದಾರ ಏನ್ರಿ ಸರಜೋಡಿ ಕಲಾವಂತರ ಅವ್ರು ಹೆಂಗ್ ಮಾತು ಹೇಳ್ಯಾರಲ್ಲ ಏನಾರ ವಿಷಯ ಚರ್ಚೆ ಮಾಡ್ಬೇಕಾಗಿತ್ತು ಮಾಡಿಲ್ಲ ಅಂತ ಹೇಳಿದ್ರು ಮಾತ ನೀವು ಬಸವ ನಾಡಿನದಿಂದ ಆ ಕಡೆಯಿಂದ ಬಂದಿರಿಪ್ಪ ಅಂದ್ರ ಹಿರಿಯ ಗುರುಜಿ ಬಂದಾರತ್ತೇಳಿ ನೀವೇ ಚರ್ಚೆ ಮಾಡ್ಲತ್ತೇಳಿ ನಾ ಬಿಟ್ರ ಹೊಳ್ ನನಗೆ ಬಿಟ್ಟಿರಿ ನೀವ ಹೌದಾ ಹೌದಿಲ್ಲ ಹೌದವಾ ಇರ್ಲಿ ಬಹಳ ಮಾತಾಡುದು ಬೇಡ ಸಂತೋಷ ಹೌದಿಲ್ಲ ಹೌದು ಅಮೋಘ ಸಿದ್ಧ ಹೌದವಾ ಆ ಕೈಲಾಸದೊಳಗ ಅಮೋಘವಾದ ಭಕ್ತಿ ಮಾಡಿ ಅಮೋಘ ಸಿದ್ಧ ಅನಿಸಿಕೊಂಡ ಹೋಮದ ಕಂಬಳಿ ನೇಮದ ಬೆತ್ತ ಬಡವಗ ಭಾಗ್ಯ ಬಂಜಿಗೆ ಫಲ ಮುಂದ ನಂದಿಗೆ ಮಾಡ್ಕೊಂಡು ಹಿಂದ ತಂದಿಗೆ ಮಾಡ್ಕೊಂಡು ಸಂಗಾಟ ಬೈಲಭೂತಳ ಸಿದ್ಧನ ಕರ್ಕೊಂಡು ಧರಣಿಗಿಳಿದ ಬಂದ ಹೌದಿಲ್ಲ ಹೌದಾ ಜಗತ್ತೇ ಹೇಳ್ತದ ನೀವು ಹೇಳ್ತೀರಿ ಏನತ್ರಿ ಭೂತಾಳ ಸಿದ್ಧನ ಕರ್ಕೊಂಡು ಬಂದ ಬಾವುಡಿಗಾಡ ಭೂತಾಳ ಸಿದ್ಧನ ಕರ್ಕೊಂಡು ಬಂದ ಹೇಳ್ತಾರು ಅಮೋಘ ಸಿದ್ಧನು ಸಂಗಾಟ ಬಂದ ಹೌದಾ ಇಲ್ಲಿ ಅಮೋಘ ಸಿದ್ಧನ ಶಿಷ್ಯ ಯಾರು ಭೂತಾಳ ಸಿದ್ಧ ಮಾಳಿಂಗರ ಯಾಕಪ್ಪ ಅಂದ್ರೆ ಬೀರದೇವರ ಶಿಷ್ಯ ಯಾರ ಶರಣ ಮಾಳಿಂಗರಾಯ ಹೌದಾ ಮತ್ತು ರೇವಣ ಸಿದ್ಧನ ಶಿಷ್ಯ ಯಾರಿಪ್ಪ ಬೀರದೇವರ ಲಿಂಗ ಬೀರಣ ದೇವರ ಹೌದಿಲ್ಲ ಹಿಂಗ ಶಿಷ್ಯನ ಸ್ಥಾನಗಳದಾವ ಭೂತಾಳ ಸಿದ್ಧನ ಧರಣಿಗೆ ಕರ್ಕೊಂಡು ಬಂದಿರಿ ಭೂತಾಳ ಸಿದ್ಧ ಧರಣಿಗೆ ಹುಟ್ಟಿ ಬಂದ ಭೂತಾಳ ಸಿದ್ಧ ಅನಿಸ್ಕೊಂಡ ಅವನ ಹಿಂದಿನ ಜನ್ಮ ಯಾವುದಿತ್ತು ಹೌದಿಲ್ಲ ಭೂತಾಳ ಸಿದ್ಧಂದು ಈಗ ಮನುಷ್ಯ ಸತ್ತ ಮನುಷ್ಯ ಹುಡ್ತದ ಹೌದಿಲ್ಲ ಹುಟ್ಟಿದ ಮನುಷ್ಯ ಸಾಯ್ತದ ಸೂರ್ಯ ಹುಡ್ತಾನೆ ಅದಕ್ಕ ಮುಳುಗಲಾಕ ಸೂರ್ಯ ಮುಳುಗ್ತಾನೆ ಅದಕ್ಕ ಮತ್ತು ಹೊಳ್ಳಿ ಹುಟ್ಟಲಾಕ ಹುಟ್ಟು ಸಾವು ಯಾರಿಗೂ ಬಿಟ್ಟಪ್ಪಲ್ಲ ಹೌದವಾ ಭೂತಾಳ ಸಿದ್ಧ ನಂತರ ಯಾಕಪ್ಪ ಭೂತಾಳ ಸಿದ್ಧ ಹುಟ್ಟಿ ಬಂದಾನಪ್ಪ ಅಂದ್ರ ಅವನ ಹಿಂದಿನ ಅವತಾರ ಏನಿತ್ತು ಭೂತಾಳ ಸಿದ್ಧ ಹುಟ್ಟಿದಂತ ಸಂದರ್ಭದಾಗ ಅಮೋಘ ಸಿದ್ಧ ಧರಣಿಗೆ ಬಂದಾನ ಅಮೋಘ ಸಿದ್ಧ ಹಿಂದಿನ ಅವತಾರ ಯಾವ್ದಿತ್ತು ಹೌದಿಲ್ಲ ಕರೆಯಲ್ಲ ಮಾತ ಅದಕ್ಕ ಅನ್ನುವಂತ ಮಾತನ್ನ ಹೇಳ್ತಾರನ್ನು ವಿಶ್ವಾಸ ಇಟ್ಟುಕೊಂಡು ಕೇಳಿಕೊಂಡು ಗುರುಜಿ ಆಗಿರ್ತಕ್ಕಂಥವ್ರ ಹೆಂಗ ನೀವು ಮಾತಾಡ್ತೀರಿ ಮಾತಾಡ್ರಿ ಮತ್ ಇದೊಂದು ಮಾತ ಪ್ರಶ್ನೆ ಕೇಳ್ರಿ ಹಿಂದೆ ಎಲ್ಲೂ ಚರ್ಚೆ ಆಗಿರಬಾರದು ಅಂತ ಮಾತು ಕೇಳಬೇಕು ಯಾವ ಸ್ಟೇಜ್ ನಾಗೂ ಮಾತಾಡಿರಬಾರದು ಹೌದವಾ ಇಲ್ಲೇ ಹೊಸ ಪ್ರಶ್ನೆ ಇದು ಹೌದಿಲ್ಲ ಇವತ್ತೇ ಬಿಡುಗಡೆ ಭೂತಾಳ ಸಿದ್ಧನ ಹಿಂದಿನ ಜನ್ಮದ ಅವತಾರ ಯಾವ್ದಿತ್ತು ಭೂತಾಳ ಸಿದ್ಧ ಹುಟ್ಟಿ ಬಂದಾಗ ಅಮೋಘ ಸಿದ್ಧನ ಹಿಂದಿನ ಅವತಾರ ಯಾವ್ದು ಹಿಂದಿನ ಆ ಅವತಾರದಾಗ ಏನಿದ್ದ ಹೌದಿಲ್ಲ ಅನ್ನುವಂತ ಮಾತನ್ನ ಸರಜೋಡಿ ಕಲಾವಂತರು ಯಾರೋ ಗುರುಲಿಂಗ ಮಾಸ್ತರ್ ತಮ್ಮ ಅವನ ಮಾಸ್ತರ್ಗೆ ಪಾಳೆ ಕೊಟ್ಟು ಅವರ ಹೇಳಿಕೆ ಮುಂದೆ ಹೆಂಗ ಮಾತಾಡ್ತಾರಲ್ಲ ಆ ಪ್ರಕಾರ ಮುಂದೆ ಹಂಗ ಮಾತಾಡೋಣ ಅನ್ನುವಂತ ಮಾತನ್ನ ಹೇಳಿ ನಾಕೆ ನುಡಿ ಚಾಲ ಹಾಡಿ ನೀ ಹೆಣ್ಮಕ್ಳು ಏನು ಬೇದಿಲ್ಲ ಮಾಡು ಆ ತಾಯಿ ಬಗ್ಗೆ ನೀ ಮಾತು ಹಾಡೈತಿ ಹೌದಿಲ್ಲ ಹೆಣ್ಣ ಹೆಂಗ ಶ್ರೇಷ್ಠ ಅನ್ನುವಂತ ನಾಲ್ಕು ಚಾಲ ಹಾಡಿ ಯಾವ್ಕೊಡ್ರೆ ಮತ್ತೆ ಎದ್ದು ಹೋಗ್ಬೇಡ್ರಿ ನಿಮ್ ಮೇಲೆ ಹಾಡ್ತಾರು ಎದ್ದು ಹೋಗ್ಬೇಡ್ರಿ ಹೋಗುದಾರ ಒಮ್ಮೆ ಹೋಗ್ಬಿಡ್ರಿ ನಾವು ಹೋಗ್ಬಿಡ್ತೀವಿ ನಿನಗೆ ಸುಮ್ಮ ಕೊಟ್ಟಿಲ್ಲ ಅಣ್ಣ ಒಂದ್ ಮಾತು ಹೇಳ್ತೀನಿ ಸುಮ್ಮ ಕುಂದ್ರು ಒಂದ್ ಮಾತು ಇನ್ನ ಒಂದ್ ಮಾತು ಹೇಳ್ತೀನಿ ಕೇಳ ಇವ್ರೆಲ್ಲಾರು ಏನು ಮಾತಾಡ್ರ ಸುಮ್ಮ ಕುಂದಿರ್ತಾರ ಅನ್ನೋದು ಕೂಣದ ನಾವೇನ್ ಟೈಮ್ ಪಾಸ್ ಮಾಡ್ಲಿಕ್ಕತ್ತಿಲ್ಲ ಬ್ಯಾಡ ಅಂದಿಪ್ಪ ಅಂದ್ರ ಮುಂದಿನ ಬಡ ಬಡ ಹಾಡ್ತೀವಿ ಪಾಳೆ ಕೊಟ್ಟು ಬಿಡ್ತೀವಿ ಇನ್ನ ಸಂಜೆ ಮುಂದೆ ಒಂದು ತಾಸು ಹೆಚ್ಚಿಗೆ ಹೋಗ್ಲಿ ಹಂಗಲ್ರ ಇನ್ನ ಒಂದು ತಾಸು ಹೆಚ್ಚಿಗೆ ಹೋಗ್ಲಿಕ್ಕೆ ಹಾಡ್ತೀವಿ ಮೈಕ್ ಕೊಡ್ತೀವಿ ಹೈ ಕ್ವಿಕ್ ಮಾಡಿ ಡಬ್ಬಿ ಬಾರ್ಸ್ ಗುಬ್ಬಿ ಹಬ್ಸು ಯಾವ ಆಗಬಾರ್ದು ಮಾತು ಜನರಿಗೆ ತಿಳಿಬೇಕು ನಗಬೇಕು ಅವ್ರ ಅಷ್ಟೇ ಹೌದಿಲ್ಲ ನಾವೇನ ಯಾಕೆ ಬಡ ಬಡ ಹಾಡ್ತೀವಿ ಕುಂದಿರ್ತಿ ಬಿಡ್ತೀವಿ ಅದೇನ ಬಾಳ ಏನು ಮಾತಾಡೋದು ಬೇಡ ಅನ್ನುವಂತ ಮಾತನ್ನ ಹೇಳಿ ಆಕೆ ನುಡಿ ಚಾಲ ಹಾಡಿ ಪಾಳೆ ಕೊರ ಮೆಟ್ಟು ಬಿಡು ಆಯ್ತು ಹಲೋ